ಇನ್ನು ಪಶ್ಚಿಮ ಘಟ್ಟಕ್ಕೆ ಅಭಿವೃದ್ಧಿಯ ಹೆಸರಲ್ಲಿ ಕಂಟಕ ಕಾದಿದೆಯಾ? ಮಲೆನಾಡಿನ ಒಡಲು ಸೀಳೋದಕ್ಕೆ ಹಾಗಾದರೆ JCB ರೆಡಿ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ಪಶ್ಚಿಮ ಘಟ್ಟಕ್ಕೆ ಅಭಿವೃದ್ಧಿಯ ಹೆಸರಲ್ಲಿ ಕಂಟಕ ಕಾಡ್ತಾ ಇದೆಯಾ? ಮಲೆನಾಡಿನ ಒಡಲನ್ನು ಸೀಳೋದಕ್ಕೆ ಹಾಗಾದರೆ JCB ರೆಡಿ ಆಗ್ತಾ ಇದೆಯಾ? ಮತ್ತೊಂದು ವೈನಾಡು ಆಗುತ್ತಾ ಶಿವಮೊಗ್ಗದ ಆಗುಂಬೆ? ಮತ್ತೆ ಮುನ್ನೆಲೆಗೆ ಬಂದಿದೆ ಸುರಂಗ ಮಾರ್ಗ ಯೋಜನೆ. 3,500 ಕೋಟಿ ರೂಪಾಯಿ ವೆಚ್ಚದ ಸುರಂಗ ಮಾರ್ಗ ಯೋಜನೆಗೆ ಪ್ಲಾನ್ ರೆಡಿಯಾಗಿದೆ. ವೈನಾಡು ದುರಂತದ ಬೆನ್ನಲ್ಲೇ ಈಗ ಆತಂಕ ಜಾಸ್ತಿ ಆಗ್ತಿದೆ ವೀಕ್ಷಕರೇ ಈ ಭಾಗದಲ್ಲಿ. ಸೊ ಈಗ ವೈನಾಡಿನಲ್ಲಿ ಮೊನ್ನೆ ಏನಾಯಿತು ಅಂತ ನಾವು ನೋಡಿದ್ವಿ. ಸುರಂಗ ಕೊರಿತಾ ಇದ್ರು, ಅದರಿಂದ ಭೂಮಿ ಸಡಿಲ ಆಯಿತು. ಆಮೇಲೆ ಬಂದು ಭೂಮಿ ಕುಸಿತ ಆಯಿತು, ಗುಡ್ಡ ಕುಸಿತು, ಜನರು ಪ್ರಾಣ ಕಳ್ಕೊಂಡ್ರು, ಮನೆ ಮಠ ಕಳ್ಕೊಂಡ್ರು, ಆಸ್ತಿ ಕಳ್ಕೊಂಡ್ರು. ಪರಿಣಾಮ ಆ ರೀತಿಯಾದಂಥ ಒಂದು ಅನಾಹುತಕ್ಕೆ ಸಾಕ್ಷಿಯಾಯಿತು ವೈನಾಡು. ಈಗ ನಮ್ಮ ಸೂಕ್ಷ್ಮ ಪರಿಸರ ವಲಯ ಅಂತ ಕರೆಸಿಕೊಳ್ಳುವಂಥ ಆಗುಂಬೆ ಭಾಗದಲ್ಲೂ ಅದೇ ಇದೆ. ಹಾಗಾದರೆ ಈ ಯೋಜನೆ ಏನು? ಕರಾವಳಿ ಮತ್ತು ಮಲೆನಾಡಿನ ನಡುವೆ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಕೃಷಿ ಉತ್ಪನ್ನಗಳು, ಮೀನುಗಾರಿಕೆ ವಸ್ತುಗಳು ಸಾಗಾಟ ಇನ್ನಷ್ಟು ವೇಗ ಸಿಗುತ್ತೆ ಇದರಿಂದ ಅನ್ನುವ ಲೆಕ್ಕಾಚಾರ. ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಇದು ಮಹತ್ವದ ಉತ್ತೇಜನ ನೀಡುವಂಥ ನಿರೀಕ್ಷೆ ಇದೆ ನಾವು ಸುರಂಗವನ್ನು ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಕರಾವಳಿ ಮಲೆನಾಡಿನ ಭವಿಷ್ಯದ ಅಭಿವೃದ್ಧಿಗೆ ಹೊಸ ಮಾರ್ಗ ಅನುಕೂಲ ಆಗುತ್ತೆ ಅನ್ನೋದು ಈ ಯೋಜನೆಯ ಪರವಾಗಿರ್ತಕ್ಕಂಥವರ ವಾದ. ಅದಕ್ಕೆ ವಿರೋಧ ಯಾಕೆ ಅಂದರೆ ಈ ಪಶ್ಚಿಮ ಘಟ್ಟದ ಕೋಟ್ಯಾಂತರ ಜೀವ ವೈವಿಧ್ಯಕ್ಕೆ ಇದರಿಂದ ಧಕ್ಕೆ ಆಗುತ್ತೆ ಅಂತ. ವೈನಾಡು ಮಾದರಿಯ ಭೂಕುಸಿತವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ವೇಳೆ ಅನ್ನೋದು ಈ ಒಂದು ಯೋಜನೆ ಜಾರಿ ಆದರೆ ಅನ್ನೋದು. ಹಾಗೆ ಸುರಂಗ ಮಾರ್ಗ ಕಾಮಗಾರಿಯ ವೇಳೆ ಡೈನಮೆಟ್ಗಳನ್ನು ಸ್ಫೋಟ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ? ಭೂಮಿ ಸಡಿಲಗೊಳ್ಳುತ್ತೆ. ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರ ಸಮತೋಲನಕ್ಕೆ ಧಕ್ಕೆಯಾಗುತ್ತೆ. ಪಶ್ಚಿಮ ಘಟ್ಟದ ಆಮೇಲೆ ಲಗಂಬರ್ ಬೋರಿಂಗ್ ಮೆಷಿನ್ ರೀತಿಯ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಇದರಿಂದ ಬಳಕೆ ಮಾಡ್ತಾರೆ. ಕನಿಷ್ಠ ಕಂಪನ ಉಂಟು ಮಾಡುವಂಥ ತಂತ್ರಜ್ಞಾನ ಇದು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕನಿಷ್ಠ ಆದರೂ ಅಲ್ಲಿ ಹಾನಿನೇ. ಲಗಂಬರ್ ಬೋರಿಂಗ್ ಮೆಷಿನನ್ನು ನಾವೇನಾದರೂ ಬಳಕೆ ಮಾಡಿದ್ರೆ ಅದು ಅತ್ಯಾಧುನಿಕ ತಂತ್ರಜ್ಞಾನ ಇರ್ತಕ್ಕಂಥದ್ದು ಅಂತ. ತೀರ್ಥಹಳ್ಳಿ, ಉಡುಪಿ ಇತರೆ ರಸ್ತೆಗಳನ್ನು ದ್ವಿಪಥಗೊಳಿಸಬಹುದು. ಆಗುಂಬೆ ಘಾಟ್ನಲ್ಲಿ ಬೃಹತ್ ವಾಹನಗಳ ಸಂಚಾರವನ್ನು ನಿಷೇಧಿಸಬಹುದು. ಸೊ ಈ ರೀತಿಯಾದಂಥ ಒಂದಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ.